ಬೆಳಿಗ್ಗೆ ಬೇಗ ದಿನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಟೈಮು ನಮಗೆ ಅಂತ ಉಳಿಯುತ್ತೆ. ಹಂಗಾಗಿ ಮನೆಯವರು 10 ದಿನ ಆಗಿತ್ತು ಜಿಮ್‌ಗೆ ಹೋಗಿ. ಹಂಗಾಗಿ ಅವ್ರನ್ನ ಎಬ್ಸಿ ಹಾಲು ಕೊಟ್ಬಿಟ್ಟು ಹೋಗಿ ನೀವು ಅಂತ ಅನ್ಬಿಟ್ಟು ಇದ್ ಮಾಡ್ಬಿಟ್ಟು ಕೆಳಗಡೆ ಹೋಗಿ ರಂಗೋಲಿ ಹಾಕೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದ್ದೆ. ಅಷ್ಟರಲ್ಲಿ ಕೀ ಎಲ್ಲಮ್ಮ ಅದೆಲ್ಲಮ್ಮ ಇದೆಲ್ಲಮ್ಮ ಅಂತಾರೆ. ನಾನ್ ಬೆಳಗ್ಗೆನೆ ಇನ್ಮೇಲೆ ಎದ್ಬಿಟ್ಟು ಯೋಗ ಕ್ಲಾಸ್‌ಗೆ ಹೋಗೋಣ ಅಂತ ಮೋಟಿವೇಶನ್ ತಗೊಂಡು ರೆಡಿ ಆಗ್ತಾ ಇದ್ರೆ ಇವ್ರು ಕೀ ಎಲ್ಲಿ ಅದೆಲ್ಲಿ ಇದೆಲ್ಲಿ ನನ್ನ ಜಿಮ್‌ದು ಬಾಟಲ್ ಎಲ್ಲಿ ಅಂತ ಕೇಳ್ತಿದ್ರೆ ಅಲ್ಲಿ ಹೋದ್ರುನು ಹಿಂಗೆ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಅನ್ಕೊಂಡು ಬಂದೆ. ನನ್ ಮಗನ್ಗೆ ಇಷ್ಟ ಆಗಿರೋ ಫ್ರೈಡ್ ರೈಸ್ ಮಾಡಿದ್ದೀನಿ. ನಿಮ್ಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಆನ್ ಆಗಿದೆ ಕ್ಯಾಮ್ರಾ ಅನ್ಕೊಂಡು ನಾನು ಏನ್ ಮಾಡಿದ್ದೀನಿ, ಸುಮ್ನೆ ಎಲ್ಲ ಮಾಡಿದೀನಿ ಆಯ್ತಾ. ಅಷ್ಟೊತ್ತು ನಿಧಾನಕ್ಕೆ ಆದ್ರೆ ಆನೇ ಮಾಡಿಲ್ಲ. ಈ ತರ ಒಂದೊಂದ್ಸಲಿ ಮಿಸ್ಟೇಕ್ ಆಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ನೋಟ್ ತಗೊಂಡು ಅಯ್ಯೋ ಅನ್ಕೊಂಡೆ. ಮಾಡ್ತಾನೆ ಇರ್ತೀನಲ್ವಾ ಶೇರ್ ಮಾಡ್ತೀನಿ. ಅಜ್ಜಿ ಇದ್ದಿದ್ರೆ ಹಲಸಿನ ಬೀಜದ್ದು ಉಪ್ಪಾಕಿ ಬೇಯಿಸಿ ಕೊಟ್ಬಿಟ್ಟಿದ್ರೆ ಖಾಲಿ ಆಗ್ಬಿಡೋದು. ನಮ್ಮ ಮನೇಲಿ ಮೊನ್ನೆ ತಾನೇ 1 ಕವರ್ ಅಷ್ಟು ಸುರಿದ್ಬಿಟ್ಟೆ ಈಚೆ ಕಡೆ. ನಾನ್ ಚಿಕ್ಕ ಮಗ ಬಿಟ್ಟು ಇನ್ಯಾರು ತಿನ್ನಲ್ಲ ಇದನ್ನ ಹಲಸಿನ ಬೀಜದ್ದು. ಹಂಗಾಗಿ ಏನಾದ್ರು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ. ಫ್ರೈಡ್ ರೈಸ್ ಅಂತಂದ್ರೆ ಏನ್ ಗೊತ್ತಾ, ಎಲ್ಲಾ ತರಕಾರಿ ಹಾಕಿರ್ತೀವಿ, ಆರೋಗ್ಯಕ್ಕೂ ಒಳ್ಳೇದು, ಅದ್ರ ಜೊತೆಗೆ ರುಚಿ ಕೂಡ ಇರುತ್ತೆ ಅಂತ ಅನ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. 1.5 ಕೆಜಿ ಅಷ್ಟು ತರಕಾರಿ ಹಾಕಿದ್ದೆ. ಒಂದು ಅರ್ಧ ಕೆಜಿ ರೈಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು 1.5 ಕೆಜಿ ಅಷ್ಟು ತರಕಾರಿ ಹಾಕಿದ್ದೆ. ತರಕಾರಿ ಎಷ್ಟು ಹಾಕಿದ್ರು ಫ್ರೈಡ್ ರೈಸ್ ಅಲ್ಲಿ ಗೊತ್ತೇ ಆಗಲ್ಲ, ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಹಂಗಾಗಿ ಗೊತ್ತಾಗಲ್ಲ. ನಿನ್ನೆ ವ್ಲಾಗ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ನನ್ಗೆ ಪೂಜೆ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋದು, ಮಂತ್ರಗಳು ಹೇಳೋದು ಅವೆಲ್ಲ ಆಗಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಬೇಕು. ಮನೆಯವರು ಮತ್ತೆ ಚಂದು ಇಬ್ರು ಸೇರ್ಕೊಂಡು ನಾವು ಮಂತ್ರ ಹೇಳ್ತೀವಿ, ನೀನ್ ಒಬ್ಳೆ ಹೇಳಿದ್ರೆ ಸಾಕ, ನಾವು ಹೇಳ್ತೀವಿ ಅಂತ ಹಿಂದೆಗಡೆಯಿಂದ ಹೇಳ್ತಾ ಇದ್ದಾರೆ. ಸುಮ್ನೆ ಹೋಗಿ ಕೂತ್ಕೊಳ್ಳಿ, ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಅಂದಿದ್ದಕ್ಕೆ ಇಬ್ರು ಹೋಗಿ ಕೂತ್ಕೊಂಡ್ರು. ನನ್ಗೆ 5ರಿಂದ 10 ನಿಮಿಷ ನನ್ನ ಟೈಮ್ ಅಂತ ಬೇಕೇ ಬೇಕು. ಪೂಜೆ ಮಾಡ್ಬೇಕಾದ್ರೆ ಮಂತ್ರಗಳಾಗ್ಬೋದು ಅದನ್ನೆಲ್ಲ ಹೇಳ್ಕೊಂಡು ನಿಧಾನಕ್ಕೆ ಪೂಜೆ ಮಾಡ್ಬಿಟ್ಟು ಬರ್ಬೇಕು. ನಾನು ಒಂದು ಪೂಜೆ ಮಾಡೋದನ್ನ ಯಾಕೆ ನಿಮ್ಗೆ ತೋರಿಸ್ತೀನಿ ಅಂತಂದ್ರೆ, ನೀವೆಲ್ಲೇ ಯಾವ ದೇವಸ್ಥಾನಕ್ಕೆ ಹೋದ್ರುನು ಮನೆ ದೇವ್ರಿಗೆ ದೀಪ ಅಂಟಿಸಿನೇ ಹೋಗ್ಬೇಕು. ಅದ್ರ ಬಿಟ್ಟು ಟೈಮ್ ಆಯ್ತು ಅಥವಾ ಏನೋ ಅರ್ಜೆಂಟು ಅಂತ ಅಂದ್ಬಿಟ್ಟು ಹೋದ್ರೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ತೋರಿಸಿರ್ತೀನಿ ಅಷ್ಟೇನೆ. ಒಂದು 2 ಸೆಕೆಂಡ್ ತೋರಿಸಿರ್ತೀನಿ. ಇಬ್ರು ಸೇರ್ಕೊಂಡು ಹಿಂದೆ ಹಾಕಿದ್ರು. ಆದ್ರೂ ಗೊತ್ತಲ್ಲ, ನಾವ್ ಹೆಣ್ಮಕ್ಳು ಹಿಂದೆ ಕೂತಿದ್ರು ಪರವಾಗಿಲ್ಲ, ನೋಡು ಕಾಲ್ ಹಿಡ್ಕೊಂಡು ಆರಾಮಾಗಿ ಕೂತಿದ್ದೀನಿ, ಕಾಲ್ ನೋಯ್ತಾಯ್ತು ಅಂತ ಅನ್ಬಿಟ್ಟು ನಮ್ಮ ಚಂದುಗೆ ಅದನ್ನೇ ಹೇಳ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋದ್ವಿ. ಯಾಕಪ್ಪ ಇಷ್ಟ್ ದಿನ ಈ ದೇವಸ್ಥಾನ ನನ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಅನ್ನಿಸ್ತು. ನನ್ಗೆ ಯಾಕೆ ಗೊತ್ತಾಗಿಲ್ಲ ಇಷ್ಟ್ ದಿನ ಆದ್ರೂ ಅಂತ. ಮಲ್ಗೆ ಹೂವು ಎಲ್ಲಿದೆ ಅಂತ ಸ್ವಲ್ಪ ಹೊತ್ತು ಹುಡುಕ್ತೆ. ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಲ್ಗೆ ಹೂವು ಅಥವಾ ಯಾವಾಗ್ಲೂ ಇಷ್ಟ ನನ್ಗೆ ಹೂವು ಅಂತಂದ್ರೆ, ಹಂಗಾಗಿ ನೋಡ್ದೆ ಅಲ್ಲೆಲ್ಲೂ ಮಲ್ಗೆ ಹೂವು ಇಲ್ಲ. ಹಂಗಾಗಿ ಸರಿ ಅಂತ ಆಯ್ತು ಅಂತ ಅನ್ಬಿಟ್ಟು ದೇವಸ್ಥಾನಕ್ಕೆ ಅದನ್ನ ನೋಡಿದ ತಕ್ಷಣ ಫಸ್ಟ್ ಒಳಗಡೆ ಹೋಗ್ಬೇಕು ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಆಯ್ತಾ. ಆಮೇಲೆ ಅಷ್ಟು ಪಾಸಿಟಿವ್ ಎನರ್ಜಿ ಕೂಡ ಇದೆ ಅಲ್ಲಿ. ಒಂದ್ಸಲ ಹೋಗ್ಲೇಬೇಕು. HSR ಲೇಔಟ್ ಅಲ್ಲಿ ಇದೆ. ನಿಮ್ಗೇನೋ ಗೊತ್ತಾಗಿಲ್ಲ ಅಂದ್ರೆ ನಂಗೆ ಲಿಂಕ್ ಅಂತ, ದೇವಸ್ಥಾನದ್ದು ಲಿಂಕ್ ಅಂತ ಹಾಕಿ ನಾನು ಅದನ್ನ ನಿಮ್ಗೆ ಲೊಕೇಶನ್ ನ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಸಕ್ಕತ್ತಾಗಿದೆ. ಇದೆಲ್ಲ ಆಮೇಲೆ ನೋಡುವಂತೆ ಬಾಮ್ಮ ಫಸ್ಟ್ ದರ್ಶನ ಮಾಡೋಣ ಅಂತ ಅಂದ್ರು ಮನೆಯವರು. ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಡು, ಹೆಂಗ್ ಗೊತ್ತಾ, ನಾನು ಫಸ್ಟ್ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಯ್ತಾ. ದರ್ಶನ ಎಲ್ಲ ಮಾಡಿ ಅಲ್ಲೆಲ್ಲ ಕೈ ಮುಗ್ದು ಬರ್ತೀನಿ. ಆಮೇಲೆ ಇನ್ನೇನು ಇಳಿದು ಕಾರ್ ಹತ್ಬೇಕು. ಅವಾಗ ಒಂದ್ 5 ನಿಮಿಷ ಇರಿ, ಅಲ್ಲೇನೋ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತೀನಿ. ನನ್ಗೆ ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಗಡಿಬಿಡಿಲಿ ನನಗೆ ದೇವ್ರನ್ನೆಲ್ಲ ಆತರ ನೋಡ್ಬಿಟ್ಟು ಓಡ್ ಬರೋದು ಅದೆಲ್ಲ ಆಗಲ್ಲ ನನ್ಗೆ. ಒಂದ್ 10 ನಿಮಿಷ ಅಲ್ಲಿ ಕೂತ್ಕೋಬೇಕು, ಧ್ಯಾನ ಮಾಡ್ಬೇಕು, ದೇವ್ರ ಹತ್ರ ಏನ್ ನನ್ ಮನ್ಸಲ್ಲಿ ಏನಿದೆ ಅದೆಲ್ಲ ಹೇಳ್ಕೋಬೇಕು, ಈ ತರ ನನ್ಗೆ ಆಯ್ತಾ. ಹಂಗಾಗಿ ಮತ್ತೆ ಹೋಗಿ ಅವ್ರಿಗೆ ಗೊತ್ತು ನಾನು ಫೋನು ಬ್ಯಾಗು ಎಲ್ಲ ಕಾರಲ್ಲೇ ಬಿಟ್ಬಿಟ್ಟಿರ್ತೀನಿ. ಮತ್ತೆ ನನ್ನ ಅವರು ಕಾಂಟ್ಯಾಕ್ಟ್ ಮಾಡಕ್ಕೂ ಆಗಲ್ಲ. ಹಂಗೇನೆ ಯಾವಾಗ್ಲೂ ಮಾಡೋದು. ಮಂತ್ರಾಲಯಕ್ಕೆ ಹೋದಾಗೂ ಹಂಗೇನೆ. ಫಸ್ಟ್ ಒಂದ್ಸಲಿ ಫ್ಯಾಮಿಲಿ ಜೊತೆ ದರ್ಶನ ಮಾಡ್ಬಿಟ್ಟು ಮತ್ತೆ ನಾನು ಒಬ್ಳೆ ಹೋಗಿರ್ತೀನಿ. ಹಂಗಾಗಿ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಮತ್ತೆ ಹೋಗಿರ್ತಾಳೆ ಬರ್ತಾಳೆ ಅಂತ ಅನ್ಬಿಟ್ಟು ಕಾರಲ್ಲೇ ವೇಟ್ ಮಾಡ್ತಿದ್ರು. ಆಮೇಲೆ ನಾನು ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಒಂದ್ 10 ನಿಮಿಷ ಅಲ್ಲೇ ಕೂತ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಎಷ್ಟು ನೋಡಿದ್ರುನು ನೋಡ್ದಂಗೆ ಅನ್ಸಲ್ಲ. ಖಂಡಿತವಾಗ್ಲೂ ನೀವು ಒಂದ್ಸಲ ಭೇಟಿ ಕೊಡಿ, ಅಷ್ಟು ಸೂಪರ್ ಆಗಿದೆ ಆಯ್ತಾ. ತುಂಬಾ ಹತ್ರ. ನಾನು ಚಂದು ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಮನೆಯವ್ರಿಗೆ ತುಂಬಾನೇ ಕೆಲಸ ಇತ್ತು. ಆಮೇಲೆ ಲಾಸ್ಟ್ ಇನ್ನೇನು ಆಟೋ ಬುಕ್ ಮಾಡ್ಬೇಕು ಅಷ್ಟರಲ್ಲಿ ಅವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ. ಅದೇ ಹೇಳ್ತಾರಲ್ಲ, ದೇವ್ರು ಯಾರನ್ನ ಯಾವಾಗ ಕರ್ಸ್ಕೋಬೇಕು ಅಂತ ಅವ್ರದ್ದೇ ಪ್ಲಾನ್ ಇರುತ್ತೆ. ಮನುಷ್ಯರದ್ದು ಏನ್ ಪ್ಲಾನ್ ಇರುತ್ತೆ ಅಲ್ವಾ. ಲಾಸ್ಟ್ ಇನ್ನೇನು ಆಟೋ ಬುಕ್ ಮಾಡು ಚಂದು ಅಂತ ಅಂದೆ. ಅಷ್ಟರಲ್ಲಿ ಮನೆಯವ್ರು ಸರಿ ಆಯ್ತು ಬಾ ನಾನೇ ಕರ್ಕೊಂಡು ಹೋಗ್ತೀನಿ, ಬಿಸಿಲು ಜಾಸ್ತಿ ಇದೆ ಅಂತ ಅಂದ್ರು. ಫಸ್ಟ್ ಹೋಗ್ತಿದ್ದಂಗೆ ನಿಮ್ಗೆ ಸಿಗೋದು ಆಂಜನೇಯ ಸ್ವಾಮಿ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಆಂಜನೇಯ ಸ್ವಾಮಿ ಸಿಗ್ತಾರೆ. ಅದಾದ ನಂತರನೇ ನಮ್ಗೆ ನಿಮ್ಗೆ ಒಡಿಸ್ಸಾದಲ್ಲಿ ಈ ದೇವಸ್ಥಾನ ಇರುವಂತದ್ದು.
ಪೂರಿ ಜಗನ್ನಾಥ ಟೆಂಪಲ್ಲು. ಅಲ್ಲಿ ಏನು ಇದ್ರದ್ದು ದೇವಸ್ಥಾನದ್ದು ಅಂತಂದ್ರೆ, ಗಾಳಿ ಯಾವ ಕಡೆ ಬೀಸ್ತಾ ಇರುತ್ತೋ ಅದ್ರ ವಿರುದ್ಧವಾಗಿ ಆ ಬಾವುಟ ಬೀಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಕಲಿಯುಗದ ಅಂತ್ಯದಲ್ಲಿ ಅಂತ್ಯ ಆಗ್ಬೇಕಾದ್ರೆ ಒಂದು ಅವತಾರ ಎತ್ತಿ ಬರ್ತಾರಲ್ವಾ, ಅದೇ ಪೂರಿ ಜಗನ್ನಾಥ ದೇವ್ರೇನೆ ಅವತಾರ ಎತ್ತು ಬಂದು ಈ ಕಲಿಯುಗನ ಅಂತ್ಯ ಮಾಡ್ತಾರೆ ಅಂತ ಕೂಡ ಪುರಾಣಗಳಲ್ಲಿ ಹೇಳ್ತಾರಲ್ವಾ. ಅಂತದೇ ಅದೇ ದೇವಸ್ಥಾನ ಇಲ್ಲಿ ಜಗನ್ನಾಥ ಟೆಂಪಲ್ ಅಂತ ಇದೆ, ಪೂರಿ ಜಗನ್ನಾಥ ಅಂತ ಇಲ್ಲ. ಅದೇ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ತಾ ಇದ್ರೆ ನಿಮ್ಗೆ ನೋಡ್ತಾ ಇದ್ರಲ್ವಾ ಇಷ್ಟು ಅದ್ಭುತವಾಗಿದೆ ಅಂತ. ಸಖತ್ತಾಗಿದೆ. ನಿಮ್ಗೂ ತೋರಿಸಿದೀನಿ ಅಂತ ನಿಮ್ಗೂ ಖುಷಿ ಆಗಿರುತ್ತಲ್ವಾ. ಆಮೇಲೆ ಆ ದೇವಸ್ಥಾನದ್ದು ಇದು ಅಷ್ಟೇನೆ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಾ ಇರುತ್ತೆ. ಮನೆಯವ್ರಿಗೂ ಅಷ್ಟೇನೆ ದೇವಸ್ಥಾನ ಅದು ಇದು ಅಷ್ಟು ಇಷ್ಟ ಆಗಲ್ಲ, ನನ್ನ ಹಿಂಸೆಗೆ ಬರ್ತಾರೆ. ಇವತ್ತು ಅವ್ರಿಗೂ ತುಂಬಾನೇ ಇಷ್ಟ ಆಯ್ತು ಆಯ್ತಾ. ದೇವಸ್ಥಾನ ಆಗ್ಬೋದು, ಅಲ್ಲಿ ದೇವ್ರದ್ದು ವೈಬ್ ಇರ್ಬೋದು, ನಾವು ಕಾಲಿಟ್ಟ ತಕ್ಷಣ ನಮ್ಗೆ ಗೊತ್ತಾಗುತ್ತಲ್ಲ ಆ ಥರದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಗಂಡ ಮಕ್ಕಳ ಜೊತೆ ಎಲ್ಲ ಹೋಗಿ ತುಂಬಾ ಖುಷಿ ಆಗೋಯ್ತು ನನಗೆ. ಏನು ಬಿಸಿಲು ಅದೇನು ಅನ್ನಿಸ್ಲೇ ಇಲ್ಲ ನನಗೆ. ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ, ಸೂಪರ್ ಆಗಿದೆ. ಒಂದ್ಸಲ ನೀವುನು. ಆಮೇಲೆ ಆ ಕಡೆ ಈ ಕಡೆ ಅಮ್ಮನವ್ರದ್ದು ದೇವಸ್ಥಾನ ಇದೆ ಆಯ್ತಾ, ಪುಟ್ಟದು. ಅದೇ ದೇವಸ್ಥಾನಕ್ಕೆ ಹೊಂದ್ಕೊಂಡಂಗೆ ಇದೆ. ನೀವು ಕೂಡ ಅದನ್ನು ಕೂಡ ನೋಡ್ಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ಬೋದು. ನನ್ನ ಮಗ ಇದ್ದ, ಒಂದು ಫೋಟೋ ತೆಗಿತೀನಿ ರಮ್ಮ ಅಂತ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನಿಮ್ಗೆ ಗೊತ್ತಲ್ಲ, ಮತ್ತೆ ಬಂದು ಇನ್ನೊಂದ್ಸಲ ನೀಟಾಗಿ ಪ್ರಾರ್ಥನೆ ಎಲ್ಲ ಮಾಡಿ ಅಲ್ಲಿಂದ ಬಂದಿದ್ದು ನಿಮ್ಗೆ ತೋರ್ಸೋದಕ್ಕೆ ಅಂತ. ಒಂದ್ಸಲಿ ವಿಡಿಯೋ ಮಾಡ್ಕೋತೀನಿ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇನೆ, ನಿಮ್ಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದ್ಸಲಿ ನಂಗೆ ಎಲ್ಲಿ ಮಾಡಬೇಕು, ಎಲ್ಲಿ ವಿಡಿಯೋ ತೆಗಿಬೇಕು ಅಂತ ಅನ್ಸೋ ಅಲ್ಲಿ ತಕೊಂಡು ಆಮೇಲೆ ವಿಡಿಯೋ ಎಲ್ಲ ಆಫ್ ಮಾಡಿ ನನ್ನ ಪ್ರಾರ್ಥನೆಗಳು ಏನಿರುತ್ತೋ ಅಥವಾ ನನ್ನ ಮನಸ್ಸಿಂದ ನಾನು ಏನು ಕೇಳ್ಕೋಬೇಕು ಅಂತ ಇರುತ್ತೋ ಅದನ್ನ ಮತ್ತೆ ನಾನು ಕೇಳ್ಕೊತೀನಿ. ಹಂಗಾಗಿ ಎರಡೆರಡು ಸಲಿ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತಂದ್ರೆ ಅಷ್ಟು ಸಕ್ಕತ್ತಾಗಿದೆ. ತುಂಬಾ ಪುರಾಣಗಳಲ್ಲಿ ಈ ಉಲ್ಲೇಖ ಇದೆ ಅಂತ ಹೇಳ್ಬೋದು. ಹಂಗಾಗಿ ನೀವು ತುಂಬಾ HSR ಲೇಔಟ್ ಅಲ್ಲಿ ಇದೆ, ನೀವು ಜಗನ್ನಾಥ ಟೆಂಪಲ್ ಅಂತ ಹೊಡೆದ್ರೆ ಸಾಕು ಮ್ಯಾಪಲ್ಲಿ ಬಂದ್ಬಿಡುತ್ತೆ. ಒಂದ್ಸಲ ಹೋಗಿ ಆಯ್ತಾ. ಹೆಂಗಿದೆಯೋ ಆಸ್ ಇಟ್ ಈಸ್ ಹಂಗೇನೆ ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಇದು ಪೂರ್ತಿ ನನ್ಗೇನು 2-3 ದಿನದಿಂದ ನನ್ನ ಮೊಬೈಲೇ ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು. ನನ್ನ ಮಗನೇ ಇದನ್ನೆಲ್ಲ ಶೂಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅವನಿತ್ತು ಅಂತಂದ್ರೆ ಏನಷ್ಟು ನನಗೆ ಇದಾಗಲ್ಲ. ಹಂಗಾಗಿ 2-3 ದಿನದ ಎಡಿಟ್ ಅವನೇ ಮಾಡಿರೋದು. ವಾಯ್ಸ್ ನಾನು ಕೊಟ್ಟಿದ್ದೇನೆ ಅಷ್ಟೇ ಶಾರ್ಟ್ಸ್ಗೆ. ಅದನ್ನ ಬಿಟ್ಟು ಅವನೇನೆ ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಆಯ್ತಾ. ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ನನಗೆ. ಹೋದ್ವಾರ ಹೇಳ್ದೆ, ಇವಾಗ ಮಂತ್ರಾಲಯದಲ್ಲಿ ಫುಲ್ ಸ್ಟಾರ್ಟಿಂಗ್ ಅಲ್ಲಿ ಮುಂಚೆ ತರ ಎರಡೆರಡು ಸಲ ದರ್ಶನ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಫುಲ್ ಗೇಟು ಅದೆಲ್ಲ ಮಾಡ್ಬಿಟ್ಟಿದ್ದಾರೆ. ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋದೇ ಇದು ಅನ್ಸುತ್ತೆ. ಇವಾಗ ನೋಡ್ದೆ ನಾನು, ಯಾವಾಗ ಕರ್ಸ್ಕೊತಾನೋ ಗೊತ್ತಿಲ್ಲ ಭಗವಂತ. ಇಲ್ಲಿ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಚಂದು ಮತ್ತೆ ಅವ್ರ ಅಪ್ಪ ಏನ್ ಮುಂದೆಗಡೆ ಕೂತ್ಕೊಂಡು ಒಂದ್ ಮಾತಾಡ್ತಾರೆ. ನಾನು ಧ್ರುವ ತುಂಬಾ ಕಮ್ಮಿ ಮಾತಾಡೋದು ಆಯ್ತಾ. ನೀವ್ ವಿಡಿಯೋದಲ್ಲಿ ನೋಡಿ ತುಂಬಾ ಮಾತಾಡ್ತಾರೆ ಗೀತಾ ಅನ್ಕೋಬಹುದು, ಆದ್ರೆ ತುಂಬಾ ಕಮ್ಮಿ ನಾನ್ ಮಾತಾಡೋದು. ಧ್ರುವನು ಅಷ್ಟೇನೆ. ಆದ್ರೆ ಚಂದು ಅವರಪ್ಪ ಇಬ್ರು ಸೇರ್ಕೊಂಡ್ಬಿಟ್ರೆ ಸೈಲೆಂಟ್ ಆಗಿ ಕೂತಿರ್ಬೇಕು, ನಾವೇನೆ ಅಷ್ಟು ಮಾತಾಡ್ತಾರೆ. ಬರ್ಬೇಕಾದ್ರೆ ಹೊಟ್ಟೆ ಸಿತಾಯ್ತು ಅಂದ್ಬಿಟ್ಟು ಅಲ್ವೋದ್ವಾ. ಇವಾಗ ಬೇರೆ ಸಿಲಿಂಡರ್ ಸಿಗ್ತಾ ಇಲ್ವಲ್ಲ. ಏನು ಮಸಾಲೆ ದೋಸೆ ಕೇಳಿದ್ರೆ ಅದು ಇಲ್ಲ ಅಂತಾರೆ. ಆಮೇಲೆ ಮಿನಿ ಕಾಂಬೋ ಬರುತ್ತಲ್ವಾ, ಮಸಾಲೆ ದೋಸೆ ಇಡ್ಲಿ ಕೇಸರಿ ಬಾತ್ ಇದೆಲ್ಲ ಬರುತ್ತೆ, ಅದು ಕೂಡ ಇಲ್ಲ ಅಂತ ಅಂದ್ರು. ಸರಿ ಅಂತ ಅಂದ್ಬಿಟ್ಟು ರವೆ ಇಡ್ಲಿ ಇತ್ತು, ಹಂಗಾಗಿ ರವೆ ಇಡ್ಲಿ ತಗೊಂಡು ಒಂದ್ ಮಿನಿ ಮೀಲ್ಸ್ ತಗೊಂಡು ಅದನ್ನೇ ತಿನ್ಕೊಂಡು ಕಾಫಿ ಕುಡ್ಕೊಂಡು. ಕಾಫಿ ಅಂತೂ ನಾನು ಮಧ್ಯಾಹ್ನ ಹೊತ್ತು ಏನೇ ಕೊಟ್ಟರು ಕಾಫಿ ಮಾತ್ರ ಕುಡಿಯಲ್ಲ ನಾನು. ಹಂಗಾಗಿ ಮನೆಯವ್ರು ಮಾತ್ರ ಕುಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಬಸ್ಯ ಕೂಡ ಬಂದ, 3-3:30 ಆಗಿತ್ತಲ್ವಾ. ಹಂಗಾಗಿ ಸ್ನಾಕ್ಸ್ ಮಾಡ್ಕೊಡೋಣ ಮಕ್ಳಿಗೆ ಅಂತ ಅಂದ್ಬಿಟ್ಟು ಹೂಕೋಸ್ ತಂದು ಬರ್ಬೇಕಾದ್ರೆ ತಗೊಂಡ್ ಬಂದೆ. ಅದಕ್ಕೆ ಹೂಕೋಸ್ಗೆ ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಹಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಅದನ್ನ ಫಸ್ಟು ಒಂದು ಬಾಯ್ಲ್ ಬರ್ಸ್ಕೊಂಡು ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗುತ್ತೆ. ಅನ್ನ ಮಾಡೋದು ಹೆಂಗೆ ಓಪನ್ ಪ್ಯಾನ್ ಅಲ್ಲಿ ತೋರಿಸಿ ಅಂತ ಹೇಳಿದ್ರಿ. ಇದು ಹೆಂಗೆ ನನಗೆ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನೇನು ಅನ್ನ ತಿನ್ನೋದಕ್ಕೆ ರೆಡಿ ಆಗುತ್ತೆ ಅನ್ಬೇಕಾದ್ರೆ ಬಸಿಬೇಕಾಗುತ್ತೆ. ಬಸ್ತು ಊಟ ಮಾಡೋದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಾಯ್ತಾ. ಈ ಕುಕ್ಕರಲ್ಲಿ ಮಾಡೋದ್ರಿಂದ ಗಂಜಿ ಎಲ್ಲ ಅದರೊಳಗೆ ಸೇರ್ಕೊಳ್ಳುತ್ತೆ. ಬಸ್ತು ತಿನ್ನೋದು ಈ ಮಂಡಿ ನೋವು ಅಥವಾ ಇಂಡಿ ನೋವು ಬರುತ್ತೆ ನೋಡಿ, ಅದಕ್ಕೆಲ್ಲ ತುಂಬಾನೇ ಒಳ್ಳೇದು. ಇಂಡಿ ನೋವೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಅನ್ನನ ಬಸ್ತು ಊಟ ಮಾಡಿ ಅಂತ ಹೇಳ್ತೀನಿ. ಇವಾಗ ನೋಡಿ ಹಾಕ್ತಾ ಇದೀನಿ. ಆಲ್ರೆಡಿ 2 ಬ್ಯಾಚ್ ಖಾಲಿ ಆಗಿದೆ. ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಮಾಡ್ಕೊಟ್ಟೆ. ಥ್ಯಾಂಕ್ ಯು.